ಜೈ ಶ್ರೀ ಗಣೇಶ್ ಶ್ರೀ ಮಾತ್ರೆ ನಮಃ ಸರ್ವದೇವತಾಭ್ಯೋ ನಮಃ. ಆತ್ಮ ನಮಸ್ತೆ ಎಲ್ಲರಿಗೂ. ಹೆಲೋ ಸೋಲ್ ಫ್ಯಾಮಿಲಿ, ನೀವು ನೋಡ್ತಾ ಇದ್ದೀರಾ ಅಭಿಜಿತ್ 33 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ಟ್ಯಾರೋಟ್ ಗೈಡೆನ್ಸ್ ಅಂಡ್ ಚಾನಲಿಂಗ್ ಡಿವೈನ್ ಮೆಸೇಜಸ್ ನ ಥ್ರೂ ಎರಡು ಕಂಬೈನ್ಡ್ ಮಾಡಿ ಗೈಡೆನ್ಸ್ ನ ತಗೊಳ್ತಾ ಹೋಗೋಣ. ಒಂದು ಇಂಪಾರ್ಟೆಂಟ್ ನೋಟ್ ಏನಂದ್ರೆ, ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲಾ ಗೈಡೆನ್ಸು 100% ಎಲ್ಲಾ ವೃಶ್ಚಿಕ ರಾಶಿಯವರಿಗೆ ರೆಸೋನೇಟ್ ಆಗ್ಬೇಕಂತ ಏನೂ ಇಲ್ಲ. ಬಿಕಾಸ್ ಇದು ಪರ್ಸನಲ್ ಗೈಡೆನ್ಸ್ ಅಲ್ಲ. ಪರ್ಸನಲ್ ಗೈಡೆನ್ಸ್ ಅಲ್ಲಾಗಿದ್ರೆ 100% ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಗೈಡೆನ್ಸು ಬಂದಿರುತ್ತೆ ಅಂತ ಹೇಳ್ಬೋದು. ಬಟ್ ಇದು ಒಂದು ಸಾಮೂಹಿಕವಾಗಿ ವೃಶ್ಚಿಕ ರಾಶಿಯವರ ಎನರ್ಜಿ ಲೆವೆಲ್ ಅಲ್ಲಿ ಗೈಡೆನ್ಸ್ ನೋಡ್ತಾ ಇರುವಂತದ್ದು. ಹಾಗಾಗಿ ಒಂದು 3 or 4 ಪಾಯಿಂಟ್ಸ್ ಅಥವಾ ಎಲ್ಲ ಪಾಯಿಂಟ್ಸ್ಗಳು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅವರವರ ಏಜ್ ಗ್ರೂಪಿಗೆ ತಕ್ಕಂತೆ, ಅವರವರ ಜೀವನದ ಸಂದರ್ಭಗಳಿಗೆ ತಕ್ಕಂತೆ ಅವರಿಗೆ ಯಾವುದು ಕನೆಕ್ಟ್ ಆಗುತ್ತೋ, ರೆಸೋನೇಟ್ ಆಗುತ್ತೋ ಅದನ್ನು ಆಸ್ ಎ ಜನರಲ್ ಗೈಡೆನ್ಸ್ ಆಗಿ ಒಂದು ಓಪನ್ ಮೈಂಡ್ ಆಗಿ ರಿಸೀವ್ ಮಾಡ್ತಾ ಹೋಗಿ. ಆ್ಯಂಡ್ ಕನೆಕ್ಟ್ ಆದ ವಿಷಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾವು ಮತ್ತಷ್ಟು ಒಳ್ಳೆ ವೀಡಿಯೋಸ್ನ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ನಮ್ಮ ಅಭಿಜಿತ್ 33 ಚಾನಲ್ನಲ್ಲಿ ಟ್ಯಾರೋಟ್ ಗೈಡೆನ್ಸ್ ರಿಲೇಟೆಡ್, ಆಕಾಶಿಕ್ ರೆಕಾರ್ಡ್ಸ್ ರಿಲೇಟೆಡ್, ಪಾಸ್ಟ್ ಲೈಫ್ ರಿಗ್ರೆಷನ್ ರಿಲೇಟೆಡ್, ಚಾನಲಿಂಗ್ ಡಿವೈನ್ ಮೆಸೇಜಸ್ ರಿಲೇಟೆಡ್, ಸ್ಪಿರಿಚುಯಾಲಿಟಿ ಟಾಪಿಕ್ಸು, ಅದರಲ್ಲಂತೂ ಅನ್ಲಿಮಿಟೆಡ್ ಟಾಪಿಕ್ಸ್ ಇದೆ ಸ್ಪಿರಿಚುಯಾಲಿಟಿಯಲ್ಲಿ. ಸೊ ಒಂದು ಲೈಫಿಗೆ ನಮಗೆ ನಾವು ಒಂದು ಸ್ಟ್ರೆಂತ್ಫುಲ್ ಆಗಿ ನಿಂತ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಎಲ್ಲ ಟಾಪಿಕ್ಸ್ಗಳನ್ನು ಈ ಒಂದು ಚಾನಲ್ನಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀವಿ. ಅದ್ರ ಜೊತೆಗೆ ಹೀಲಿಂಗ್ಸ್ ರಿಲೇಟೆಡ್, ರೇಖಿ, ಲಾಮಾಫೆರಾ, ಯೋಗಮಾಯ ಟಾಪಿಕ್ಸ್ನ ಪ್ರೆಸೆಂಟ್ ಮಾಡಬೇಕು ಅಂತಿದ್ವಿ. ಸೊ ಒಂದ್ಸಲಿ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಲ್ ಫ್ಯಾಮಿಲಿ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ವೃಶ್ಚಿಕ ರಾಶಿಯವರ ಯಾವ ರೀತಿ ಗೈಡೆನ್ಸ್ ನೋಡ್ತಾ ಹೋಗೋಣ ಅಂತ ಅಂದರೆ, ಮೊದಲನೇದಾಗಿ ಒಂದು ಓವರ್ ಆಲ್ ಕರೆಂಟ್ ಎನರ್ಜಿನ ನೋಡ್ತಾ ಹೋಗೋಣ. ಅಂದರೆ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿ ಎಲ್ಲ ಇದೆ ಅನ್ನೋ ವೈಬ್ಸ್ ನೋಡೋಣ. ಅದಾದಮೇಲೆ ಲವ್ ಅಥವಾ ರಿಲೇಷನ್ಶಿಪ್ ಗೈಡೆನ್ಸ್ ತೊಗೊಳ್ಳೋಣ. ದೆನ್ ಮ್ಯಾರೇಜ್ ಲೈಫ್, ವೈವಾಹಿಕ ಜೀವನ ಹೇಗಿರುತ್ತೆ ನೋಡೋಣ ಆಗಸ್ಟ್ ಮಂತಲ್ಲಿ. ಎಜುಕೇಷನ್ ಆ್ಯಂಡ್ ಕರಿಯರ್, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಎಲ್ಲ ನೋಡೋಣ. ದೆನ್ ಲಾಸ್ಟ್ಲಿ ಹೆಲ್ತ್ ರಿಗಾರ್ಡಿಂಗ್ ಆ್ಯಂಡ್ ಓವರ್ ಆಲ್ ಅಡ್ವೈಸ್, ಈ ಮಂತಲ್ಲಿ ಯಾವೆಲ್ಲ ಅಡ್ವೈಸ್ ಬಂದಿದೆ, ಗೈಡೆನ್ಸ್ ಬಂದಿದೆ ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಹೋಗೋಣ. ಓಕೆ, ಇವಾಗ ಮೊದಲನೇದಾಗಿ ಓವರ್ ಆಲ್ ಒಂದು ವೃಶ್ಚಿಕ ರಾಶಿಯವರ ವೈಬ್ಸ್ ಹೇಗಿದೆ ನೋಡೋದಾದರೆ, 7 of Swords, 5 of Cups, 9 of Cups. ಓಕೆ, ಇಲ್ಲಿ ಎರಡು ರೀತಿ ಎನರ್ಜೀಸ್ಗಳು ಕಂಡು ಬರ್ತಾ ಇದೆ. ಒಂದು ನೆಗೆಟಿವ್ ಎನರ್ಜೀಸು ಕಂಡು ಬರ್ತಾ ಇದೆ, ಇನ್ನೊಂದು ಪಾಸಿಟಿವ್ ಎನರ್ಜೀಸು ಕಂಡು ಬರ್ತಾ ಇದೆ. ಮೊದಲನೇದಾಗಿ ನೆಗೆಟಿವ್ ಏನೇನು ವೈಬ್ಸ್ ಬರ್ತಿದೆ ನೋಡೋಣ. ಬಿಕಾಸ್ ನೆಗೆಟಿವ್ ಫಸ್ಟು ನಮಗೆ ಗೊತ್ತಾದರೆ ನಾವು ಅದರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಗೈಡೆನ್ಸ್ ಸಿಗುತ್ತೆ. ಹಾಗಾಗಿ ಸಮಥಿಂಗ್ ಏನಾದರೂ ಲಾಸ್ ಆಗುತ್ತೆ ಅಂದರೆ ಕಳ್ಕೊಳ್ಳುವಂತಹ ಸಿಚುವೇಶನ್ ಇರ್ಬೋದು. ಸಮಥಿಂಗ್ ನಿಮ್ಮ ವಸ್ತುಗಳು, ವಿಷಯಗಳು ಅಥವಾ ನಿಮ್ಮ ಪ್ಲ್ಯಾನ್ಸು ಕಳ್ತನ ಆಗಬಹುದು. ಒಟ್ಟು ಸಮಥಿಂಗ್ ನಿಮ್ಮ ಪರ್ಸ್ನಲ್ ಥಿಂಗ್ ಕಳ್ತನ ಆಗುವಂಥ ಸಾಧ್ಯತೆಗಳಿದೆ, ಹುಷಾರಾಗಿರಿ. ಆ್ಯಂಡ್ ಒಂಟಿತನ ಕಾಡ್ತಾ ಇದೆ ಸುಮಾರು ಜನಕ್ಕೆ, ಫೀಲಿಂಗ್ ಲೋನ್ಲಿ ಅಂತ ಬರ್ತಾ ಇದೆ. ಓಕೆ, ನೋಡಿ, ಚೀಟಿಂಗ್ ಆಗುವಂತಹ ಸಾಧ್ಯತೆಗಳು ಇದೆ. ಮೋಸ ಮಾಡುವಂತಹ ಅಥವಾ ನಿಮಗೆ ಎಮೋಷ್ನಲಿ ಮ್ಯಾನಿಪುಲೇಟಿವ್ ಮಾಡುವಂಥ ಎನರ್ಜಿಗಳು ಕಂಡು ಬರ್ತಾ ಇದೆ. ಓಕೆ, ಈಗ ಪಾಸಿಟಿವ್ ಇರುವಂತಹ ವೈಬ್ಸ್ ಏನೇನಿದೆ ನೋಡೋಣ. ಓಕೆ, ದೀರ್ಘಕಾಲವಾಗಿ ನೀವು ಕಾಯ್ತಾ ಇರುವಂತಹ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ, ಅದಾಗಿ ಬರುತ್ತೆ. ಫೈನಲಿ ಆಯ್ತಪ್ಪ, ಎಷ್ಟು ವರ್ಷಗಳಿಂದ ಅಥವಾ ಎಷ್ಟು ತಿಂಗಳಾನುಗಟ್ಲೆಯಿಂದ ನಾನು ಟ್ರೈ ಮಾಡ್ತಾನೆ ಇದ್ದೆ, ಈಗ ಆಯಿತು ಅನ್ನೋ ರೀತಿಯಲ್ಲಿ ಸಮಥಿಂಗ್ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ತೃಪ್ತಿದಾಯಕ ಸಂದರ್ಭಗಳು ಬರುತ್ತವೆ. ಓಕೆ, ಸ್ವಲ್ಪ ಕೆಲವರಿಗೆ ಒಂದು ಇಷ್ಟು ದಿನದ ಕಷ್ಟಗಳು ಮುಗೀತು ಅಂತ ಅನ್ನಿಸುವಂತಹ ಪೀಸ್ಫುಲ್ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಕೆಲವರು ಮದುವೆ ಸೆಟ್ ಆಗ್ತಿಲ್ಲ, ನೋಡ್ತಾ ಇದ್ದೀರಾ ಇನ್ನು ಅನ್ನೋದಾದರೆ ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂತಹ ಗುಡ್ ನ್ಯೂಸ್ಗಳು ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿನೂ ಕಂಡು ಬರ್ತಾ ಇದೆ. ಟ್ರೈ ಮಾಡ್ತಾ ಇರೋ ಪೇರ್ಗಳಿಗೆ ಗುಡ್ ನ್ಯೂಸ್ ಕಂಡು ಬರ್ತಿದೆ. ಎನಿ ಟೈಪ್ ಆಫ್ ನ್ಯೂ ಚಾಪ್ಟರ್ ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಮಂತ್ ಎಂಡ್ವರೆಗೂ ಸಮಥಿಂಗ್ ನ್ಯೂ ಸ್ಟಾರ್ಟ್ ಆಗುತ್ತೆ. ಈಗ ಓವರ್ ಆಲ್ ಒಂದು ವೈಬ್ಸ್ ಹೇಗಿದೆ ವೃಶ್ಚಿಕ ರಾಶಿ ಅವ್ರದ್ದು ಅನ್ನೋದನ್ನು ನೋಡಿದ್ವಿ. ನೆಕ್ಸ್ಟ್ ಲವ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಗೈಡೆನ್ಸ್ ತೊಗೊಳ್ಳೋದಾದರೆ,
ಕ್ವೀನ್ ಆಫ್ ಕಪ್ಸ್, ಫೋರ್ ಆಫ್ wands, ದ ಡೆವಿಲ್ ಕಾರ್ಡ್. ಓಕೆ ಓಕೆ ಮಿಕ್ಸ್ಡ್ ಫೀಲಿಂಗ್ ಎನರ್ಜೀಸ್ಗಳು ಕಂಡು ಬರ್ತಾ ಇದೆ. ನಾನು ಆಲ್ರೆಡಿ ಫಸ್ಟೇ ಹೇಳಿದ ಹಾಗೆ ಎಲ್ಲ ಗೈಡೆನ್ಸು ಎಲ್ಲರಿಗೂ ಅನ್ನೋದಲ್ಲ, ಯಾರ್ಯಾರಿಗೆ ಯಾವ್ದು ರೆಸೊನೇಟ್ ಆಗುತ್ತೋ ಅವ್ರಿಗೆ ತಗೊಳ್ಳಿ. ಮೋಸ್ಟ್ಲಿ ಕೆಲವರಿಗೆ ಇಲ್ಲಿ ಏನು ಗೈಡೆನ್ಸ್ ಬರ್ತಿದೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ ಪರ್ಸನ್ ಟೂ ಮಚ್ ಕೇರಿಂಗ್ ಆ್ಯಂಡ್ ಲವ್ ಮಾಡ್ತಾರೆ, ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದಾರೆ ಅನ್ನೋ ಥರ ಇದ್ದರು. ಬಟ್ ಇವಾಗ ಅವರು ಒಂದು ರೀತಿ ಡಾಮಿನೇಟಿವ್ ನೇಚರ್ ಬಂದಿದೆ. ನೀವೇನು ಮಾಡ್ತಾ ಇದ್ದೀರಾ, ಸಂಬಂಧವನ್ನು, ಒಂದು ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದೀರಾ. ಕೇರಿಂಗ್, ನೀವು ಸಖತ್ತು ಕೇರ್, ಲವ್, ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀರಾ. ಆ್ಯಕ್ಚುಲಿ ಈ ರಿಲೇಷನ್ಶಿಪ್ ಉಳಿಯೋದಕ್ಕೆ ನಿಮ್ಮ ಎಫರ್ಟ್ಗಳೇ ಒಂದು ದೊಡ್ಡ ರೀಸನ್ನು. ನಿಮ್ಮ ಕೈ ಮೀರಿ ನೀವು ಟ್ರೈ ಮಾಡ್ತಾ ಇದ್ದೀರಾ. ಮೊದಲನೇದು ಅಂದರೆ ಓವರಾಲ್ ಎನರ್ಜಿ ಅಲ್ವಾ, ನೋಡಿ ಇಲ್ಲಿ ಅದು ಕನೆಕ್ಟ್ ಆಗ್ತಾ ಇದೆ. ಮ್ಯಾನಿಪ್ಯುಲೇಟ್ ಮಾಡ್ತಾರೆ ನಿಮಗೆ. ಓಕೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಕನೆಕ್ಟ್ ಆಗಬೇಕಂತ ಏನಿಲ್ಲ. ನನಗೆ ಏನು ಗೈಡೆನ್ಸ್ ಬರ್ತಾ ಇದೆಯೋ ಅದನ್ನು ಯಥಾವತ್ತಾಗಿ ಹಾಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕಂದರೆ ಇಲ್ಲಿ ಟ್ಯಾರೋಟ್ ರೀಡಿಂಗ್ ಕಾರ್ಡ್ಸ್ಗಳ ಬಗ್ಗೆ ಒಂದು ಐಡಿಯಾ ಇರೋರಿಗೆ ಡೆವಿಲ್ ಕಾರ್ಡ್ ಬಂದಿದೆ ಅಂದರೆ ಗೊತ್ತಾಗುತ್ತೆ, ಸಮಥಿಂಗ್ ಹೈಡ್ ಮಾಡ್ತಾ ಇದ್ದಾರೆ. ರಿಯಾಲಿಟಿನ ಅವರು ಇರೋದನ್ನ ಏನೋ ಬೇರೆ ಪ್ರತಿಬಿಂಬ ತೋರಿಸ್ತಾ ಇದ್ದಾರೆ. ಓಕೆ, ಸೊ ನಮ್ಮದೇನು ಕನ್ಸರ್ನ್ ಅಂದರೆ ಸ್ವಲ್ಪ ಕೇರ್ ಆಗಿರಿ, ಯಾರಿಗೂ ಈಸಿಲಿ ಈಲ್ಡ್ ಆಗಬೇಡಿ. ಸ್ವಲ್ಪ ನಿಮ್ಮ ಒಂದು ಸೇಫ್ಟಿ ಪ್ರೊಟೆಕ್ಷನ್ನು ನೋಡ್ಕೊಳ್ಳಿ. ಎಮೋಷ್ನಲಿ ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಓಕೆ, ಈಗ ಓವರಾಲ್ ಒಂದು ಸ್ಟೋರಿ ಲೈನ್ ಬರ್ತಾ ಇದೆ. ಏನಂದರೆ, ಒಂದು ನೆಗೆಟಿವ್, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು ಯಾರಿಗೋ ಒಂದು ಲವ್ ಮಾಡ್ತಾ ಇರ್ತೀರಲ್ಲ, ಅದು ನಿಮಗೆ ಸರಿಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಾದಮೇಲೆ ನೀವು ಬ್ರೇಕಪ್ ಮಾಡ್ಕೋತೀರಾ. ಅದಾದಮೇಲೆ ನಿಮಗೆ ಈವನ್ ಒಳ್ಳೆ ಪಾಸಿಟಿವ್ ಕಾರ್ಡ್ಸು ಬಂದಿದೆ. ಡೆವಿಲ್ ಜೊತೆಗೆ ಏನು ಒಳ್ಳೆ ಪಾಸಿಟಿವ್ ಕಾರ್ಡ್ಸು ಬಂದಿದೆ. ಸಮಥಿಂಗ್ ಗೋಯಿಂಗ್ ಟು ಬಿ ಎಂಡ್ ಆ್ಯಂಡ್ ಸಮಥಿಂಗ್ ಗೋಯಿಂಗ್ ಟು ಬಿ ನ್ಯೂ ಸ್ಟಾರ್ಟ್. ಸೊ ಈ ಬ್ರೇಕಪ್ ಆಗಿರುತ್ತೆ, ಒಂದು ಸ್ವಲ್ಪ ದಿನಗಳಲ್ಲೇ ಮನೆಯಲ್ಲಿ ನಿಮಗೆ ಮದುವೆಗೆ ಹುಡುಗ ಅಥವಾ ಹುಡುಗಿ ಹುಡುಕ್ತಾ ಇದ್ದರೆ ಅದು ಸೆಟ್ಟಾಗಿ ನಿಮಗೆ ಒಂದು ಒಳ್ಳೆ ನ್ಯೂ ಲೈಫು ಸ್ಟಾರ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮ ಲೈಫಿಗೆ ಯಾವ್ದು ಕನೆಕ್ಟ್ ಆಗುತ್ತೋ ಅದನ್ನು ನೋಡ್ಕೊಳ್ಳಿ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ನ ನೀವೇ ಅದನ್ನು ಒಂದು ಪಾಸಿಟಿವ್ ಆಗಿ ಶಿಫ್ಟ್ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಎಲ್ಲ ರಾಶಿಗಳಲ್ಲೂ ಹೇಳ್ತಾ ಬಂದಿದ್ದೀನಿ. ಏನಂದರೆ, ಆ್ಯಕ್ಚುಲಿ ಇವಾಗ ಶನಿ ವಕ್ರ ಸಂಚಾರ, ಹಿಮ್ಮುಖ ಸಂಚಾರ ನಡೀತಾ ಇದೆ. ಆ್ಯಕ್ಚುಲಿ ಶನಿ ಗ್ರಹ ಒಂದು ರಾಶಿಗೆ ಮತ್ತೆ ಬರೋದಕ್ಕೆ 30 ವರ್ಷಗಳು ತಗೊಳ್ತವೆ. ಬಿಕಾಸ್ ಒಂದು ರಾಶಿಯ ಮನೆಯಲ್ಲಿ 2.5 ವರ್ಷ ಇರುತ್ತೆ. ಟೋಟಲ್ 12 ಮನೆ ಅಂದರೆ ಅಲ್ಲಿಗೆ 30 ವರ್ಷಗಳಾಗುತ್ತೆ. ಓಕೆನಾ, ಆಲ್ಮೋಸ್ಟ್ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು. ಬಟ್ ಏನಾಗುತ್ತೆ ಇಲ್ಲಿ ಅಂದರೆ, ಹಿಮ್ಮುಖ ಸಂಚಾರದಲ್ಲಿ ಜುಲೈ 14ರಿಂದ ನವೆಂಬರ್ 28ವರೆಗೂ ಹಿಮ್ಮುಖ ಸಂಚಾರ ಆ್ಯಂಡ್ ಫಾಸ್ಟ್ ಸಂಚಾರ ಆಗ್ತಿದೆ. ಸೊ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಯಾಕಂದರೆ ಶನಿ ಬರೋವಾಗ ನೆಗೆಟಿವ್ ಶಿಕ್ಷೆ ಕೊಡ್ತಾರೆ, ಆಮೇಲೆ ಹೋಗುವಾಗ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಕರ್ಮಗಳನ್ನು ತೊಳೆಯುವಂಥ ಒಂದು ಗ್ರಹ ಶನಿ ಗ್ರಹ ದೇವರು. ಹಾಗಾಗಿ ಈಗ ಹಿಮ್ಮುಖ ವಕ್ರಿ ಸಂಚಾರ ನಡೀತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ 12 ರಾಶಿಗಳ ಮೇಲೂ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರಾಶಿಗಳನ್ನು ಒಂದಲ್ಲ ಒಂದು ಕಡೆ ಕಳ್ಕೊತಾ ಇದ್ದಾರೆ, ಒಂದಲ್ಲ ಒಂದು ಕಡೆ ಪಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ನವೆಂಬರ್ ತಿಂಗಳ ಎಂಡಿಂಗ್ ಅಷ್ಟೊತ್ತಿಗೆ ಒಂದು ಶನಿ ವಕ್ರ ಸಂಚಾರ ಏನಿದೆ ಅದು ಮುಕ್ತಾಯ ಆಗಕ್ಕೆ ಬರುತ್ತೆ. ಅದ್ರ ಮೇಲೂ ಒಂದು ವಿಡಿಯೋ ಹಾಕಿದ್ದೀವಿ. ಶನಿ ವಕ್ರಿ ಸಂಚಾರ ನವೆಂಬರ್ 28ವರೆಗೂ ಅಂತ ಹೇಳಿದೆ. ಅದನ್ನೊಂದ್ಸಲಿ ನೋಡಿ, ನಿಮಗೆ ಈ ಎನರ್ಜೀಸ್ಗಳು ಅಲ್ಲಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಇದು 12 ರಾಶಿಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತಿರೋವಂಥದ್ದು. ಆಮೇಲೆ ಇದಕ್ಕೆ ಬೇಜಾರು ಪಡುವ ಅಗತ್ಯ ಇಲ್ಲ. ನಮ್ಮ ಒಂದು ಸೋಲ್ ಕಾಂಟ್ರಾಕ್ಟಲ್ಲಿ ನಾವು ಈ ಜನ್ಮದಲ್ಲಿ ಇಷ್ಟಿಷ್ಟು ಕರ್ಮಗಳನ್ನು ಕಳಿತೀವಿ, ಇಷ್ಟು ಪುಣ್ಯಗಳನ್ನು ಗಳಿಸ್ತೀವಿ ಅಂತ ಏನು ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತೀವೋ ಅದರಲ್ಲಿ ನಾವು ಒಂದು ಮೇಜರ್ ಕರ್ಮವನ್ನು ತೀರಿಸಿದ್ದೀವಿ. ಕರ್ಮವನ್ನು ಕಳೆದ್ರೆ ಸಾಲ ತೀರಿಸ್ದಂಗೆ ಲೆಕ್ಕ, ನಿಮ್ಮ ಆತ್ಮದಿಂದ ಒಂದು ಭಾರ ಕಳೆದಂಗೆ ಲೆಕ್ಕ. ಸೊ ಹಾಗಾಗಿ ಇದನ್ನು ನೆಗೆಟಿವ್ ವೇನಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಹೊರಗಿಂದ ನೋಡೋಕ್ಕೆ ಹೌದು ಇದು ಪೇನ್ಫುಲ್ಲೇ, ಬಟ್ ಶನಿ ಯಾವಾಗ್ಲೂ ನಿಮಗೆ ಸ್ಟ್ರಾಂಗ್ ಮಾಡಿ ಹೋಗ್ತಾರೆ.
ಬರೋವಾಗ ನಿಮಗೆ ಕಷ್ಟ ಕೊಟ್ಟು ಅದರಿಂದ ನಿಮಗೆ ಕರ್ಮವನ್ನು ಕಳೆದು ನಿಮ್ಮ ಋಣಭಾರವನ್ನು ಮುಕ್ತಿ ಕೊಟ್ಟು ನಿಮಗೆ ಒಂದು ಸ್ಟ್ರಾಂಗ್ ಮಾಡಿ ನೆಕ್ಸ್ಟ್ ನಿಮಗೆ ಒಳ್ಳೇದು ಮಾಡಿ ನೆಕ್ಸ್ಟ್ ಜೀವನದ ಹಂತಕ್ಕೆ ನಿಮ್ಮನ್ನು ರೆಡಿ ಮಾಡಿ ಅವರು ಹೋಗ್ತಾರೆ. ಹಾಗಾಗಿ ಇದು 12 ರಾಶಿಗಳ ಮೇಲೂ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ನೀವು ನಾನು ಒಬ್ಬಳೇ ಲೈಫಲ್ಲಿ ಇಷ್ಟು ಅನುಭವಿಸ್ತಾ ಇದ್ದೀನಿ, ನಾನು ಒಬ್ಬನೇ ಹೀಗೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಬೇಡ. ಯಾಕಂದರೆ ಅವ್ರವ್ರ ಲೈಫ್ ಸೋಲ್ ಕಾಂಟ್ರಾಕ್ಟಿಗೆ ತಕ್ಕಂಗೆ ಅವರವರು ಎಷ್ಟು ಕರ್ಮ ಕಳಿಬೇಕು ಅಂತಿದ್ದಾರೋ ಅಷ್ಟು ಕರ್ಮ ಕಳಿಲೇಬೇಕು, ಎಷ್ಟು ಸುಖ ಪಡಬೇಕು, ಎಷ್ಟು ಪುಣ್ಯ ಗಳಿಸ್ಬೇಕು ಅಂತಿದ್ದಾರೋ ಅದನ್ನೆಲ್ಲ ಪಡಿಲೇಬೇಕು. ಹಾಗಾಗಿ ಇದು ಪಾರ್ಟ್ ಆಫ್ ದ ಲೈಫ್. ಹಾಗಾಗಿ ಇದನ್ನು ಒಂದು ಮೆಚೂರಿಟಿಯಿಂದ ಹ್ಯಾಂಡ್ಲ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನೋವು ಅಥವಾ ಪೇಯ್ನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಒಂದು ಲೈಫ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ನೀವು ನಿಮ್ಮ ಒಂದು ಹೈಯರ್ ಸೋಲ್ಗೆ ಕನೆಕ್ಟ್ ಆಗಬೇಕು. ಓಕೆ, ಐ ಆಮ್ ರೆಡಿ. ನಾನು ಈಗ ನನ್ನ ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ನಾನು ನನ್ನ ಲೈಫ್ ಲೆಸನ್ಸಿಗೆ ಆ್ಯಂಡ್ ಫ್ಯೂಚರ್ನ ಪ್ಲ್ಯಾನ್ಸ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಕಾನ್ಷಿಯಸ್ಲಿ ನಿಮ್ಮ ಹೈಯರ್ ಸೆಲ್ಫ್ನ ನೀವು ಕನೆಕ್ಟ್ ಮಾಡಿಕೊಂಡಾಗ ನಿಮಗೆ ಕನ್ಫ್ಯೂಷನ್ಗಳು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಫ್ಯೂಚರ್ಗೆ ಏನೇನು ಮಾಡಬೇಕು, ಡೈರೆಕ್ಟ್ ಮೆಸೇಜಸ್ಗಳು ಡೌನ್ಲೋಡ್ಸ್ ಆಗ್ತಾ ಹೋಗ್ತವೆ. ಸೊ ಅದೆಲ್ಲ ಇನ್ನೂ ಡೀಪ್ ಆಗುತ್ತೆ. ಓಕೆ, ಇವಾಗ ಕಮ್ ಬ್ಯಾಕ್ ಟು ಟಾಪಿಕ್. ಲವ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಸಮಥಿಂಗ್ ಗೋಯಿಂಗ್ ಟು ಬಿ ಎಂಡ್ ಆ್ಯಂಡ್ ಒಂದು ಬ್ರೇಕಪ್ಸ್ ಆದರೂ ಸಹ ಎಗೇನ್ ನ್ಯೂ ಎನರ್ಜಿ ಸಡನ್ ಶಿಫ್ಟ್ ತೊಗೊಳ್ತಾ ಇದೆ. ಸಡನ್ನಾಗಿ ಮ್ಯಾರೇಜ್ ಕಾರ್ಡು ಬಂದಿದೆ ಇಲ್ಲಿ. ಸೊ ಹಾಗಾಗಿ ಸಮಥಿಂಗ್ ಶಿಫ್ಟ್ ನಿಮ್ಮ ಒಂದು ಲವ್ ಅಥವಾ ರಿಲೇಷನ್ಶಿಪ್ ರೀಡಿಂಗಲ್ಲಿ ಎವಿಡೆಂಟಾಗಿ ತೋರಿಸ್ತಾ ಇದೆ. ಅದನ್ನು ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದೇ ಶನಿದೇವರು ನಿಮಗೆ ಕೊಡ್ತಿರುವಂತಹ ಪರೀಕ್ಷೆ. ಹಾಗಾಗಿ ಅದನ್ನು ಒಂದು ಮೆಚೂರ್ಡ್ಲಿ ಯಾವ ರೀತಿ ನೀವು ಡಿಸಿಷನ್ ತೊಗೊಳ್ತೀರಾ, ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ ಅಷ್ಟೆ. ಅದನ್ನು ನೀವೇ ಡಿಸೈಡ್ ಮಾಡಬೇಕು. ಎಗೇನ್ ಇದು ಯಾರಿಗೆ ರೆಸೊನೇಟ್ ಆಗುತ್ತೋ ಅವರು ಕನ್ಸಿಡರ್ ಮಾಡಿ, ಇಲ್ಲ ಅಂದರೆ ಲೀವ್ ಇಟ್, ನೋ ಪ್ರಾಬ್ಲಮ್. ಓಕೆ, ಈಗ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ದ ಲವರ್ಸ್ ಕಾರ್ಡ್, ಸ್ಟ್ರೆಂತ್, ದ ಸನ್. ಓಕೆ, ವೈವಾಹಿಕ ಜೀವನದಲ್ಲಿ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಕಾರ್ಡ್ಸ್ಗಳು ಬಂದಿದೆ. ಬಿಕಾಸ್ ಎಲ್ಲವೂ ಮೇಜರ್ ಆರ್ಕಾನ ಕಾರ್ಡ್ಸ್ಗಳು ಬಂದಿದೆ. ಆ್ಯಂಡ್ ಚಾನಲಿಂಗ್ ಮೆಸೇಜಸಲ್ಲೂ ಏನು ಬರ್ತಾ ಇದೆ ಅಂದರೆ, ಮದುವೆ ಫಿಕ್ಸ್ ಆಗ್ದಲೇ ಇರೋರಿಗೆ ಬೇಗ ಮದುವೆ ಫಿಕ್ಸ್ ಆಗುತ್ತೆ. ಆಫ್ಟರ್ ದ ಮ್ಯಾರೇಜ್ ಇದೆಯಲ್ಲ, ಜವಾಬ್ದಾರಿಗಳು ತುಂಬ ಹೆಚ್ಚಾಗುತ್ತೆ. ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಜವಾಬ್ದಾರಿಗಳು ಸುಮಾರು ಒಂದ್ರ ಮೇಲೆ ಒಂದು ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಬಟ್ ಆ ಜವಾಬ್ದಾರಿಗಳು ನೀವು ಒಂದು ಕೇಪಬಲ್ ಆಗಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತೀರಾ ಅಂತ ಬರ್ತಾ ಇದೆ. ಓಕೆ, ಆಲ್ರೆಡಿ ಮ್ಯಾರೇಜ್ ಆಗಿರೋರು, ವೈವಾಹಿಕ ಜೀವನದಲ್ಲಿರುವಂಥವರು ಸಂತಾನ ಭಾಗ್ಯ ಆಗುವ ಸಾಧ್ಯತೆ ಇದೆ. ಪಾಸಿಟಿವ್ ಗೈಡೆನ್ಸ್ ಬರ್ತಾ ಇದೆ. ವಾವ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಮದುವೆ ಫಿಕ್ಸ್ ಆಗ್ತಾ ಇರೋರಿಗೂ ಆ್ಯಂಡ್ ಒಂದು ಬೇಬಿ ಪ್ಲ್ಯಾನ್ ಮಾಡ್ತಾ ಇರೋರಿಗೂ ಇಬ್ರಿಗೂ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಈ ಥರ ಏನಾದರೂ ಕನೆಕ್ಟ್ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮಗೂ ಇನ್ನೂ ತುಂಬ ಖುಷಿಯಾಗುತ್ತೆ. ನಾವು ಇನ್ನೂ ಡಿವೈನ್ ಬ್ಲೆಸಸ್ ಕಳಿಸ್ತೀವಿ ಆವಾಗ. ಈಗ ನೆಕ್ಸ್ಟ್ ಎಜುಕೇಷನಲ್ಲಿ ನೋಡೋದಾದರೆ ನೈಟ್ ಆಫ್ ಸಾರ್ಡ್ಸ್, ಓಕೆ, ಎಜುಕೇಷನಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ ವೈಬ್ಸು. ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಬಟ್ ಏನಂದರೆ ಸ್ವಲ್ಪ ಅರ್ಜೆಂಟ್ ಮಾಡ್ತೀರಾ. ಒಳ್ಳೆ ರಿಸಲ್ಟ್ ಏನೋ ಬರುತ್ತೆ, ಬಟ್ ಸಿಲ್ಲಿ ಮಿಸ್ಟೇಕ್ಸ್. ಫಾರ್ ಎಕ್ಸಾಂಪಲ್, ಕ್ವೆಶ್ಚನ್ ನಂಬರ್ಸ್ನ ನೀವು ಆ ಕಡೆದು ಈ ಕಡೆ ಹಾಕ್ಬೋದು. ಅಥವಾ ಫುಲ್ ಆನ್ಸರ್ ಬರೆದಿದ್ದೀನಿ ಅಂತ ಅರ್ಜೆಂಟಲ್ಲಿ ಸಮಥಿಂಗ್ ನೀವು ಪಾಯಿಂಟ್ಸ್ ಮಿಸ್ ಮಾಡಬಹುದು. ಆ ರೀತಿ ಯಾವುದೋ ಕ್ವಶನ್ ಓದ್ಕೊಂಡು ಇನ್ಯಾವುದೋ ಕ್ವಶನ್ ನಂಬರ್ಗೆ ಆನ್ಸರ್ ಬರ್ತಿ ಯಾವುದೋ ಡಯಾಗ್ರಾಮ್ಸ್ ಚೇಂಜ್ ಆಗ್ಬೋದು. ಬಟ್ ಈ ಥರ ಸಿಲ್ಲಿ ಮಿಸ್ಟೇಕ್ಸ್ ಬರ್ತಿದೆ. ಹಾಗಾಗಿ ಇನ್ ಕೇಸ್ ರೆಗ್ಯುಲರ್ ಟೆಸ್ಟ್ ಆಗಿರ್ಬೋದು ಅಥವಾ ಏನಾದರೂ ಮೇನ್ ಎಕ್ಸಾಮ್ಸ್ ಈ ಥರ ಏನಾದರೂ ಈ ಮಂತಲ್ಲಿ ನಿಮಗೆ ಬಂದರೆ ಆವಾಗ ಸ್ವಲ್ಪ ಒಂದ್ಸಲಿ ಬರೆದಾದ್ಮೇಲೆ ನೀವು ಇನ್ನೊಂದ್ಸಲಿ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಆವಾಗ ನಿಮಗೆಲ್ಲೋ ಒಂದು ಕಡೆ ಎಕ್ಸ್ಟ್ರಾ 6 to 9 ಮಾರ್ಕ್ಸು ಎಕ್ಸ್ಟ್ರಾ ಸಿಗುವಂಥ ಸಾಧ್ಯತೆ ಇದೆ. ಬಿಕಾಸ್ ನೀವು ಸಿಲ್ಲಿ ಮಿಸ್ಟೇಕ್ಸ್ ಮಾಡಬಹುದು ಅನ್ನೋದು ಎನರ್ಜಿ ಬರ್ತಾ ಇದೆ. ಬಿಸ್ನೆಸ್, ಜಾಬ್, ಕರಿಯರ್ ರಿಲೇಟೆಡ್ ನೋಡೋದಾದರೆ ಟೆಂಪ್ರೆಸ್. ಓಕೆ, ಡೈರೆಕ್ಟ್ ಮೆಸೇಜ್ ಏನಂದರೆ ಸಮಥಿಂಗ್ ಎಂಡಿಂಗ್ ಆಗುತ್ತೆ, ಸಮಥಿಂಗ್ ಬಿಗಿನಿಂಗ್ ಆಗುತ್ತೆ ಅನ್ನೋದು ಒಂದು ಟ್ರಾನ್ಸ್ಫಾರ್ಮೇಷನ್ನು ಎವಿಡೆಂಟಾಗಿ ಕಾಣ್ತಾ ಇದೆ. ಸೊ ನ್ಯೂ ಬಿಗಿನಿಂಗ್, ಯಾರೆಲ್ಲ ಈಗ ರೀಸೆಂಟಾಗಿ ಎಜುಕೇಷನ್ ಮುಗಿಸಿದ್ದೀರಾ ಅವರಿಗೆಲ್ಲ ಒಂದು ನ್ಯೂ ಬಿಗಿನಿಂಗ್ ಕರಿಯರ್ ರಿಲೇಟೆಡ್ ಶುರು ಆಗ್ತಾ ಇದೆ. ಕರಿಯರ್ ರಿಲೇಟೆಡ್ ಶುರು ಈ ರೀತಿ ಆಗ್ತಾ ಇರೋದ್ರಿಂದ ಕೆಲವೊಬ್ಬರು ಪ್ಲೇಸ್ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆಯೂ ಇದೆ. ಬಿಸ್ನೆಸ್ಸಲ್ಲಿ ನೋಡೋದಾದರೆ
ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ. ಬಟ್ ಏನು ಗೈಡೆನ್ಸ್ ಬರ್ತಿದೆ ಅಂದರೆ, ಈ ಶನಿ ವಕ್ರಿ ಸಂಚಾರ ಹೇಳಿದ್ನೆ ಅಲ್ವಾ ಆಗಲೇ, ನವೆಂಬರ್ 28ವರೆಗೂ ಅಂತ. ಅದಾದಮೇಲೆ ನೀವು ಶುರು ಮಾಡಿದ್ರೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಡಿಸೆಂಬರ್ 1 ಮಂತ್ ಯಾಕೆ ಇದು ಮಾಡ್ತೀರಾ, ನೆಕ್ಸ್ಟ್ ಇಯರು ಒಂದು ನ್ಯೂ ಇಯರಲ್ಲಿ ಶುರು ಮಾಡಿದ್ರೆ ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ಸೊ ಬಿಸ್ನೆಸ್ಸಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ಬೇಕೋ, ಪೇಪರ್ ವರ್ಕ್ ಆಗಿರಬಹುದು, ಮ್ಯಾನ್ ಪವರ್ ಆಗಿರ್ಬೋದು, ಆಫೀಸ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಬಟ್ ಆಫೀಸ್ ಓಪನಿಂಗ್ ಅನ್ನೋದು, ಶುರು ಅನ್ನೋದು ನೆಕ್ಸ್ಟ್ ಜನವರಿಯಲ್ಲಿ ಮಾಡಿದ್ರೆ ಅದು ದಟ್ ವಿಲ್ ಬಿ ಬೆಟರ್ ಅಂತ ನನಗನ್ಸುತ್ತೆ. ಅಂದರೆ ಅದೇ ರೀತಿ ಗೈಡೆನ್ಸ್ ಬರ್ತಾ ಇರೋದು. ಶನಿ ವಕ್ರಿ ಸಂಚಾರ ಮುಗಿಸೋದ್ರೊಳಗಡೆ ಸಮಥಿಂಗ್ ನೀವು ನಿಮ್ಮ ಒಂದು ಕರಿಯರ್, ಬಿಸ್ನೆಸ್ ಆ್ಯಂಡ್ ಜಾಬ್ ರಿಲೇಟೆಡು ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಶಿಫ್ಟು ಕಾಣ್ತಾ ಇದೆ. ಪ್ರಮೋಷನಲ್ಲಿ ಸಖತ್ತು ಅಡೆತಡೆ ಇರುವಂಥವರಿಗೆ ಆಫ್ಟರ್ ನವೆಂಬರ್ ಅಥವಾ ಡಿಸೆಂಬರ್ ಒಂದು ಸಡನ್ ನಿಮಗೆ ಶಿಫ್ಟ್ ಕಾಣ್ತಾ ಇದೆ ಪಾಸಿಟಿವ್ ಆಗಿ. ಈ ಎನರ್ಜಿ ಬರ್ತಾ ಇದೆ. ನೆಕ್ಸ್ಟ್ ಹೆಲ್ತ್ ಗೈಡೆನ್ಸಲ್ಲಿ ನೋಡೋದಾದರೆ 3 ಆಫ್ ಪೆಂಟಕಲ್ಸ್, 9 ಆಫ್ ಸಾರ್ಟ್ಸ್, ಕಿಂಗ್ ಆಫ್ ಸಾರ್ಟ್ಸ್. ಓಕೆ, 9 ಆಫ್ ಸಾರ್ಟ್ಸ್ ಎನರ್ಜಿ. ಹೆಲ್ತ್ ಗೈಡೆನ್ಸ್ ಏನು ಬರ್ತಾ ಇದೆ ಅಂದರೆ, ಫಿಸಿಕಲ್ ಆರೋಗ್ಯ ಸಮಸ್ಯೆಗಿಂತ ಮೈಂಡ್ಗೆ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಯಾಕೆ ಹೇಳ್ತಿದ್ದೀನಿ ಈ ಮಾತಂದರೆ, 9 ಆಫ್ ಸಾರ್ಟ್ಸ್ ಟಾರೋಟ್ ಕಾರ್ಡ್ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಐಡಿಯಾ ಇರುತ್ತೆ. 9 ಆಫ್ ಸಾರ್ಟ್ಸ್ ಎನರ್ಜಿ ಅಂದರೆ ಮೆಂಟಲಿ ಸಖತ್ತು ಚಿಂತೆಯಲ್ಲಿರುವಂಥದ್ದು, ದುಸ್ವಪ್ನಗಳು ಬರುವಂಥದ್ದು, ಸ್ಟ್ರೆಸ್ಸು, ಸ್ಟ್ರೈನು. ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೇನೇ ಪ್ರಾಬ್ಲಮ್ ಆದರೂ, ಅಂದರೆ ಈ ಗೈಡೆನ್ಸ್ ಯಾರ್ಯಾರಿಗೆ ರೆಸೊನೇಟ್ ಆಗ್ತಿದೆಯೋ ಅವ್ರಿಗೆ ಹೇಳ್ತಾ ಇರೋದು. ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಇವ್ರಿಗೆ ಆದಂತೆ ಅದನ್ನು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇವ್ರದ್ದೇ ಪ್ರಾಬ್ಲಮ್ಸ್ಗಳಿರುತ್ತೆ. ಬಟ್ ಅಗೇನ್ ಈ ಮನೇಲಿರೋದೆಲ್ಲ ಪ್ರಾಬ್ಲಮ್ಸೂ ಇವರೇ ಯೋಚನೆ ಮಾಡ್ತಿರ್ತಾರೆ. ಫಿಯರು, ಆ ಥರ ಆಗಿಬಿಟ್ರೆ, ಈ ಥರ ಆಗಿಬಿಟ್ರೆ, ನಾವು ಅಂದ್ಕೊಂಡಂಗೆ ಆಗಿಲ್ಲ ಅಂದರೆ ಅವ್ರದ್ದೇ ಒಂದು ಇಮ್ಯಾಜಿನೇಷನ್. ಆ ರೀತಿ ಅನವಶ್ಯಕವಾಗಿ ಟೂ ಮಚ್ ಪ್ರೆಷರ್ನ ತೊಗೊಳ್ತೀರಾ. 9 ಆಫ್ ಸೋರ್ಸ್ ಎನರ್ಜಿ ಇದೆಲ್ಲ ನಿಮ್ಮ ಕೈಯಲ್ಲಿ ಇಲ್ಲದೆ ಇದ್ರೂ ಸಹ ಆ ವಿಷಯಗಳಿಗೂ ನೀವು ಟೆನ್ಷನ್ ಮಾಡ್ಕೊಳ್ತೀರಾ, ಪ್ರೆಷರ್ ತೊಗೊಳ್ತೀರಾ. ಆವಾಗೇನಾಗುತ್ತೆ, ನಿಮ್ಮ ಬಾಡಿಯಲ್ಲಿರುವಂಥ ಎಲ್ಲ, ಅಂದರೆ ಬ್ರೈನು ಬರೇ ನಿಮ್ಮ ಮೈಂಡ್ ಯೋಚನೆ ಮಾಡೋದಷ್ಟೇ ಅಲ್ಲ, ಬಾಡಿಯಲ್ಲಿ ಏನೇ ವರ್ಕ್ ಆಗ್ತಿದೆ ಅಂದ್ರೂ ಪ್ರತಿಯೊಂದಕ್ಕೂ ಬ್ರೈನೇ ಅದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಬಟ್ ನಾವು ಯೋಚನೆ ಮಾಡೋದ್ರಲ್ಲೇ ಅದನ್ನು 90% ಕಳೆದುಬಿಟ್ರೆ ಬೇರೆದಕ್ಕೆಲ್ಲ ಏನಾಗುತ್ತೆ, ಟೈಮ್ ಕೊಡೋದಕ್ಕಾಗಲಿ, ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿ, ಫೋಕಸ್ ಮಾಡೋದಕ್ಕಾಗಲಿ ಆಗಲ್ಲ. ಆವಾಗೇನಾಗುತ್ತೆ, ಬ್ರೈನಿಗೆ ಓವರ್ ಸ್ಟ್ರೆಸ್ ಆಗುತ್ತೆ. ಸೊ ಏನಾಗುತ್ತೆ, ಬ್ರೈನಲ್ಲಿರುವಂತಹ ನರ್ವ್ಸ್ಗಳಿಗೆ ಪ್ರೆಷರೈಸ್ ಆಗುತ್ತೆ. ಹಾಗಾಗಿ ಅನ್ನೆಸೆಸರಿ ವಿಷಯಗಳನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಟ್ ಕರೆಂಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಫ್ಯೂಚರ್ ಬಗ್ಗೆ ಫಿಯರ್ ಆಗೋದು ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಡಿವೈನಿಗೆ ಸರೆಂಡರ್ ಮಾಡಿಬಿಡಿ. ಕೌನ್ಸಿಲಿಂಗ್ ಬೇಕಿದ್ರೂ ಹೋಗಿ, ಯಾಕಂದರೆ ಬ್ರೈನು ಸಖತ್ತು ಸ್ಟ್ರೆಸ್ಫುಲ್ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ಕೌನ್ಸಿಲಿಂಗ್ ಅಗತ್ಯ ಇದ್ದರೆ ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ, ಅಥವಾ ಬೆಸ್ಟ್ ಫ್ರೆಂಡ್ಸ್ ಯಾರ ಹತ್ರನಾದರೂ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲಿರೋ ಎಲ್ಲ ಫಿಯರ್ಗಳು, ಎಲ್ಲ ಬ್ಯಾಡ್ ಎಮೋಷನ್ಸ್ಗಳು, ಸ್ಟ್ರೆಸ್ಸು, ಸ್ಟ್ರೈನು ಇವೆಲ್ಲ ಯಾರ ಹತ್ರನಾದರೂ ಹೇಳ್ಕೊಳ್ಳಿ. ಇಲ್ಲಪ್ಪ ಯಾರು ಅಂತ ಒಳ್ಳೆ ಫ್ರೆಂಡ್ಸ್ ಇಲ್ಲ, ಅವರು ನಮ್ಮ ಹೇಳ್ಕೊಂಡ್ರೆ ಇನ್ನು ಆಡ್ಕೊಳ್ತಾರೆ ಅನ್ನೋದಾದರೆ ನಿಮ್ಮ ಅಂತರಾತ್ಮಕ್ಕೆ ಒಂದು ಲೆಟರ್ ಬರೀರಿ. ಲೆಟರ್ ಬರೆದು, ನಿಮ್ಮ ಅಂತರಾತ್ಮನೇ ನಿಮ್ಮ ಫ್ರೆಂಡು. ನಿಮ್ಮ ಮನಸ್ಸಲ್ಲಿ ಇರುವಂತಹ ಎಲ್ಲ ಕಹಿ ಘಟನೆಗಳು, ಸ್ಟ್ರೆಸ್ಫುಲ್ ಸಿಚುವೇಶನ್ಗಳು, ಸಾವಿರಾರು ವರ್ಷ, ಅಂದರೆ ಆ ರೀತಿ ದಟ್ ಕೈಂಡ್ ಆಫ್ ಎನರ್ಜಿ ಬರ್ತಾ ಇದೆ. ಅಂದರೆ ಹಳೇದೆಲ್ಲನೂ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾನೇ ಇದ್ದೀರಾ ಅಂತ. ಸೊ ಹಳೇದೆಲ್ಲ 10 ವರ್ಷ 20 ವರ್ಷದಿಂದ ಏನೇನು ನೆಗೆಟಿವಿಟಿ ಇದೆ ಮನಸ್ಸಲ್ಲಿ, ಎಲ್ಲದನ್ನು ಪೇಪರ್ ಮೇಲೆ ಬರೆದಾಗ ಏನಾಗುತ್ತೆ, ಅದನ್ನು ನಿಮ್ಮ ಮೈಂಡ್ ಆ್ಯಂಡ್ ಸೋಲಿಂದ ಹೊರಗೆ ಹಾಕಿದಂಗೆ ಆಗುತ್ತೆ. ಆವಾಗ ನೀವು ಅದನ್ನು ಲೆಟರಲ್ಲಿ ಬರೆದ್ಬಿಟ್ಟು ನೀವು ಅದನ್ನು ಒಂದು ಓಕೆ ಯಾರ ಹತ್ರನಾದರೂ ಹೇಳ್ಕೊಂಡಾಗ ಯಾವ ಫೀಲ್ ಬರುತ್ತೆ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ವ, ಆ ರೀತಿ ನಿಮ್ಮ ಕೈಯಿಂದ ನೀವು ಬರೆದಾಗ ಸಮಥಿಂಗ್ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಆಗುತ್ತದು. ಅದನ್ನು ನೀವೇನು ಮಾಡಬೇಕಂದ್ರೆ, ಸ್ವಲ್ಪ ಒಂದು ಕರ್ಪೂರ ಹಚ್ಚಿ ಅಗ್ನಿಯಲ್ಲಿ ಅದನ್ನು ಸುಡಬೇಕು. ಇದು ಪಂಚಭೂತಗಳಲ್ಲಿ ಒಂದಾಗಿರೋದು ಅಗ್ನಿ ಅನ್ನೋದು. ಆ ಪವಿತ್ರ ಅಗ್ನಿಯಲ್ಲಿ, ಅದರಲ್ಲೂ ಕರ್ಪೂರದ ಹಾಕಿ ನೀವು ಸುಟ್ಟಾಗ ಏನಾಗುತ್ತೆ, ಒಂದು ಪವಿತ್ರ ಅಗ್ನಿಯಲ್ಲಿ ನಿಮ್ಮ ಎಲ್ಲ ನೆಗೆಟಿವ್ ಎನರ್ಜೀಸ್ ಏನಿದೆ ಸುಟ್ಟೋಗ್ಬಿಡುತ್ತೆ. ಸೊ ಈ ಒಂದು ರೀತಿ ನೀವು ಮಾಡಿಕೊಂಡ್ರೆ ಸಮಥಿಂಗ್ ರಿಲ್ಯಾಕ್ಸೇಷನ್ ಅನ್ನೋದಾಗುತ್ತೆ. ಇದನ್ನು ನೀವು
ಒಂದು ಫ್ರೀಕ್ವೆಂಟಾಗಿ 15 ಡೇಸಲ್ಲಿ ನಿಮಗೆ ಯಾವ್ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಒಂದು 4 to 5 ಟೈಮ್ಸ್ ನೀವು ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಹೆಲ್ತಲ್ಲೇ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಹೋಗುತ್ತೆ. ಬಿಕಾಸ್ ನಿಮ್ಮದು ಫಿಸಿಕಲ್ ಬಾಡಿಗಿಂತ ನಿಮ್ಮ ಮನಸ್ಥಿತಿಯಿಂದ ಕ್ರಿಯೇಟ್ ಆಗುವಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಇದೆ. ಅದಕ್ಕೋಸ್ಕರ ನಾನು ಹೀಲಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಸೆಲ್ಫ್ ಹೀಲಿಂಗ್ ಅನ್ನೋದು ಒಂದು ಚಿಕ್ಕ ಪುಟ್ಟ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಆದಷ್ಟು ಚಿಂತೆ ಮಾಡ್ತಾ ಇದ್ರೆ ಏನಾಗುತ್ತೆ, ಕ್ರೌನ್ ಚಕ್ರ, ಮನುಷ್ಯನಲ್ಲಿ 7 ಚಕ್ರಗಳಿದ್ದಾವೆ. ಆ 7 ಚಕ್ರಗಳಿಂದನೇ ನಮ್ಮ ಹ್ಯೂಮನ್ ಬಾಡಿ, ಮೈಂಡ್, ಸೋಲನ್ನು ನಾವು ಯೋಚನೆ ಮಾಡೋ ರೀತಿ ಆಗಿರ್ಬೋದು, ಫಿಸಿಕಲ್ ಏನೋ ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂದರೆ ನಮ್ಮ ಮನಸ್ಥಿತಿ, ನಮ್ಮ ದೇಹ ಎರಡನ್ನೂ ಮೇಂಟೈನ್ ಮಾಡೋದು ಯಾವುದು ಅಂದರೆ ಈ 7 ಚಕ್ರಗಳು. ಈ 7 ಚಕ್ರಗಳಲ್ಲಿ ನೀವು ಬಹಳ ನೆಗೆಟಿವ್ ಎಮೋಷನ್ಸಲ್ಲೇ ಸ್ಟ್ರೆಸ್ಫುಲ್ ಆಗಿರ್ತಾ ಹೋದಾಗ ಏನಾಗುತ್ತೆ, ಅದು ಆ ಒಂದು ರಿಲೇಟೆಡ್ ಸಂಬಂಧಪಟ್ಟ ಚಕ್ರಗಳು ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಅದಕ್ಕೆ ರಿಲೇಟೆಡ್ ಇರುವಂಥ ಫಿಸಿಕಲ್ ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಎಲ್ಲ ಸೆಲ್ಸ್ಗಳು, ಆರ್ಗನ್ಸ್ಗಳು ಏನಾಗುತ್ತೆ, ಕೆಲಸದಲ್ಲಿ ಏರುಪೇರು, ಇಂಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಆವಾಗ ನಮಗೆ ಫಿಸಿಕಲ್ ಫಾರ್ಮಲ್ಲಿ ಅದು ಎದ್ದು ಕಾಣುತ್ತೆ ಪ್ರಾಬ್ಲಮ್ಸು. ಆವಾಗ ನಾವು ಡಾಕ್ಟ್ರ್ ಹತ್ರ ಆವಾಗ ಹೊರಗಿಂದ ಹೀಲ್ ಮಾಡೋಕ್ಕೆ ನೋಡ್ತೀವಿ, ಅಲ್ಲ, ನಾವು ಒಳಗಿಂದ ಹೀಲ್ ಆದಾಗ ಆರೋಗ್ಯ ಸಮಸ್ಯೆಗಳು ಒಳಗಿಂದ ಈಸಿಯಾಗಿ ಹೀಲ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಹೀಲಿಂಗ್ ರಿಲೇಟೆಡ್ ಬರ್ತಾ ಇದೆ. ಹಾಗಾಗಿ ಇಷ್ಟು ಹೇಳಿದೆ. ಓಕೆ, ಅಂದರೆ ಬ್ರೈನಲ್ಲಿ ಥರ್ಡ್ ಐ ಚಕ್ರ ಇರುತ್ತೆ, ಅಂದರೆ ಆಜ್ಞಾ ಚಕ್ರ. ಆಮೇಲೆ ನೆತ್ತಿಯ ಮೇಲ್ಭಾಗದಲ್ಲಿ ಕ್ರೌನ್ ಚಕ್ರ ಇರುತ್ತೆ. ಅದು ಬ್ಲಾಕೇಜ್ ಆಗೋ ಥರ ನೀವು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ, ವಾಟರ್ ಡಿಫಿಷಿಯನ್ಸಿ ಕಂಡುಬರುತ್ತೆ, ಕತ್ತು ನೋವು, ಸ್ಪಾಂಡಿಲೈಟಿಸ್, ಹೈ BP ಅಥವಾ ಲೋ BP, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದು. ಬಿಕಾಸ್ ನರ್ವಸಲ್ಲಿ ಯೋಚನೆಗಳು ಒಂದೊಂದೇ ಅದರಲ್ಲಿ ಬ್ಲಾಕೇಜ್ ಶುರು ಆಗ್ತಾ ಹೋದಾಗ ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಓವರಾಲ್ ಆಗಿ ನಿಮ್ಮ ಮನಸ್ಥಿತಿ ಒಳ್ಳೆ ರೀತಿಯಲ್ಲಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಎಲ್ಲರಿಗೂ ಇದು ರೆಸೊನೇಟ್ ಆಗುತ್ತೆ. ಬಿಕಾಸ್ ಎಲ್ಲರ ಮನಸ್ಥಿತಿನೂ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡಾಗ ಆರೋಗ್ಯನೂ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಇರುತ್ತೆ. ಓಕೆ, ಈಗ ನೆಕ್ಸ್ಟು ಓವರಾಲ್ ಅಡ್ವೈಸ್ ಏನು ಅಂತ ನೋಡೋದಾದರೆ, 8 of Swords, 4 of Cups, Priestess. ಓಕೆ, ಕಾಣದೇ ಇರುವ ಬಂಧನದೊಳಗೆ ನಿಮ್ಮನ್ನು ನೀವೇ ಸಿಲುಕಿಸ್ಕೊಂಡಿದ್ದೀರಾ. ಬೇರೆ ಯಾರಿಗೋ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು ಅಲ್ಲ, ಅವ್ರು ಆ ರೀತಿ ನಡ್ಕೊಂಡ್ರು, ಅದು ಅವ್ರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಬಟ್ ಅದನ್ನು ನೀವು ನಿಮ್ಮ ಮೇಲೆ ತಗೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ನೀವು ನೋವನ್ನು ಅನುಭವಿಸ್ಬೇಕಾ ಬೇಡವಾ ಅನ್ನೋದು ನೀವು ಡಿಸೈಡ್ ಮಾಡಬಹುದಲ್ವಾ. ಸೊ ಕಾಣದೇ ಇರುವ ಬಂಧನದಿಂದ ನೀವು ಹೊರಬರಬೇಕು ಅನ್ನೋದು ಅಡ್ವೈಸ್ ಬರ್ತಾ ಇದೆ. ಎಲ್ಲ ನೋವುಗಳನ್ನು, ಬಂಧನಗಳನ್ನು ನೀವೇ ಹೊಡೆದು ಹೊರಬರಬೇಕು. ಬಿಕಾಸ್ ವೃಶ್ಚಿಕ ರಾಶಿಯವರು ವೆರಿ ಸ್ಟ್ರಾಂಗ್ ಇರ್ತಾರೆ. ಅವ್ರ ತಂಟೆಗೆ ಯಾರಾದರೂ ಹೋದರೆ ಅವ್ರು ಸುಮ್ಮನೆ ಬಿಡೋದಿಲ್ಲ. ಸೊ ಅವರು ಸತ್ಯವನ್ನೇ ಇಷ್ಟಪಡ್ತಾರೆ. ಆ್ಯಂಡ್ ಎಲ್ಲರಿಗೂ ಒಂದು ಒಳ್ಳೆ ರೀತಿ ಫ್ಯಾಮಿಲಿಯಲ್ಲಿ ನೋಡ್ಕೊಳ್ಬೇಕು, ಒಗ್ಗಟ್ಟಾಗಿರಬೇಕು, ಈ ರೀತಿ ಪಾಸಿಟಿವಿಟಿ ಅನ್ನೋದು ಇರೋದ್ರಿಂದ ಎಲ್ಲರ ಟೆನ್ಷನ್, ಮನೆಯಲ್ಲಿರೋರೆಲ್ಲರ ಟೆನ್ಷನು ಅವರೇ ತೊಗೊಳ್ತಾರೆ. ಹೈ ಪ್ರಿಸ್ಟೆಸ್ ಕಾರ್ಡ್ ಅಂದರೆ ಆ ಒಂದು ರಾಣಿ, ಮಹಾರಾಣಿ ಅಂತಹ ಒಂದು ಎನರ್ಜಿ ಕಾರ್ಡ್ ಅದು. ಸೊ ಆ ಒಂದು ಸ್ಟ್ರೆಂತು, ಕೆಪ್ಯಾಸಿಟಿ ಎಲ್ಲನೂ ನಿಮಗಿದೆ. ಯಾವುದೋ ಒಬ್ಬರು ಅಥವಾ ಇಬ್ಬರು ನೆಗೆಟಿವ್ ಆಗಿ ನಡ್ಕೊಂಡ್ರು ಒಂದು ಮಾತ್ರಕ್ಕೆ ಅದನ್ನು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗಲಿಕ್ಕೆ ಬಿಡಬೇಡಿ. 4 of Cups ಕಾರ್ಡ್ ಬಂದಿದೆ. ಅದರ ಅರ್ಥ ಏನಂದರೆ ಪೇ ಗ್ರ್ಯಾಟಿಟ್ಯೂಡ್. ಡಿವೈನ್ ಎನರ್ಜಿ ನಿಮಗೆ ಏನೇನು ಒಳ್ಳೆಯದೆಲ್ಲ ಕೊಟ್ಟಿದೆ ಅದ್ರ ಬಗ್ಗೆ ನೀವು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸಿ, ಥ್ಯಾಂಕ್ ಯು ಹೇಳಿ, ಕೃತಜ್ಞತೆಗಳನ್ನು ಹೇಳಿ. ಆವಾಗ ನಿಮ್ಮಲ್ಲಿ ಒಂದು ಪಾಸಿಟಿವ್ ಡಿವೈನ್ ಎನರ್ಜಿ ಬಾಡಿ, ಮೈಂಡ್ ಆ್ಯಂಡ್ ಸೋಲಲ್ಲಿ ಫುಲ್ಫಿಲ್ ಆಗುತ್ತೆ. ಆವಾಗ ನಿಮಗೆ ಅಪ್ಕಮಿಂಗ್ ಆಪರ್ಚುನಿಟೀಸ್ಗಳಿಗೆ ಒಂದು ಪಾಸಿಟಿವ್ ವೈಬ್ಸ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಒಂದು ಶಕ್ತಿ ಬರುತ್ತೆ. ನಿಮ್ಮ ಇಂಟ್ಯೂಷನ್ ಲೆವೆಲ್ಲು, 6th ಸೆನ್ಸ್ ಅನ್ನೋದು ಈ ಮಂತಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನೀವು ಸ್ವಲ್ಪ ಐಸೋಲೇಟ್ ಆಗಿ, ಒಂಟಿಯಾಗಿದ್ದು ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನೀವು ಯಾವುದರಲ್ಲಿ ನೀವು ನಿಮ್ಮನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಕೋಬೇಕು, ಈ ರೀತಿ ಎಲ್ಲ ಸೆಲ್ಫ್ ಲೆಟರ್ ರೈಟಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ನಿಮ್ಮ ಇಂಟ್ಯೂಷನ್ ಲೆವೆಲ್ಲು ಈ ಮಂತು ಸ್ವಲ್ಪ ಹೈ ಲೆವೆಲ್ ಹೋಗ್ತಾ ಇದೆ. ಅದರಲ್ಲಿ ನೀವು
ನಿಮ್ಮ ಸೋಲ್ ಪ್ಲ್ಯಾನ್ಗಳನ್ನು ನೀವು ಬರಿಬಹುದು. ಫ್ಯೂಚರ್ ಗೋಲ್ಸ್ಗಳನ್ನು ಬರೆದಿಟ್ಕೊಂಡ್ರೆ ನಿಮ್ಮ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ತುಂಬ ಗೈಡೆನ್ಸು ಡೌನ್ಲೋಡ್ ಆಗುತ್ತೆ ಈ ಒಂದು ಮಂತಲ್ಲಿ. ಬಿಕಾಸ್ ಆಗಸ್ಟಲ್ಲಿ 8/8 ಪೋರ್ಟಲ್ಲು, ಎನರ್ಜಿ ಪೋರ್ಟಲ್ಲು ಓಪನ್ ಆಗ್ತಾ ಇದೆ, ಲಯನ್ಸ್ ಗೇಟ್ ಪೋರ್ಟಲ್ಲು. ಸೊ ಅದರಲ್ಲೂ ಎಸ್ಪೆಷಲಿ ಆಗಸ್ಟ್ 8 ಸೊ ನೋಡೋಣ, ಗೈಡೆನ್ಸ್ ಬಂದರೆ ನಾನು ಅದ್ರ ಮೇಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ಒಂದು ಎನರ್ಜಿ ಏನಿದೆ ನಿಮ್ಮಲ್ಲಿ ಸಡನ್ ಆಗಿ ಶಿಫ್ಟ್ ಬರುತ್ತೆ. ಆವಾಗ ನೀವು ಅದನ್ನು ಗ್ರಾಸ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ನೀವು ತುಂಬ ಫ್ಯೂಚರ್ ಪ್ಲ್ಯಾನ್ಸಿಗೆ ಅದು ಒಂದು ಶಕ್ತಿಯಾಗಿ ನಿಲ್ಲುತ್ತೆ. ಓಕೆ, ಓವರಾಲ್ ಆಗಿ ವೃಶ್ಚಿಕ ರಾಶಿಯವರ ಗೈಡೆನ್ಸು ಚೆನ್ನಾಗಿದೆ. ಆ್ಯಂಡ್ ಲವ್ ಅಥವಾ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೂ ಸಹ ಇಮಿಡಿಯೇಟ್ ಶಿಫ್ಟ್ ಇದೆ, ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಸುಮಾರಿದೆ. ಹಾಗಾಗಿ ಇದನ್ನು ನೆಗೆಟಿವ್ ಆಗಿ ತೊಗೊಳ್ಬೇಡಿ. ಯಾರ್ಯಾರಿಗೆ ಯಾವ್ದು ರೆಸೊನೇಟ್ ಆಗುತ್ತೋ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಿಮ್ಮ ಫ್ಯೂಚರ್ಗೋಸ್ಕರ ಒಂದು ಒಳ್ಳೆ ರೀತಿ ಸ್ಟೆಪ್ ತೊಗೊಳೋದಕ್ಕೋಸ್ಕರನೇ ಈ ಗೈಡೆನ್ಸ್ ನೋಡಿರೋದು. ನಮ್ಮ ಲೈಫಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಸ್ವೀಕರಿಸೋದೇ ಜೀವನ. ಬಟ್ ನಮಗೆ ಮೊದಲೇ ಯಾವುದು ಒಂದು ಆಸ್ಪೆಕ್ಟಲ್ಲಿ ನೆಗೆಟಿವ್ ಬರುತ್ತೆ ಅಂತ ಗೊತ್ತಾದಾಗ ನಾವು ಅದನ್ನು ಈಸಿಯಾಗಿ ಪ್ಲ್ಯಾನ್ ಮಾಡಿ ಹ್ಯಾಂಡ್ಲ್ ಮಾಡ್ಬೋದು. ಇದಾಗಿತ್ತು ಓವರಾಲ್ ವೃಶ್ಚಿಕ ರಾಶಿಯವರ ಗೈಡೆನ್ಸ್. ನಿಮಗೆ ಕನೆಕ್ಟ್ ಆದ ವಿಷಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೇ ದ ಶಕ್ತಿ ಆಲ್ವೇಸ್ ಇನ್ ಯು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಮತ್ತೆ ಸಿಗೋಣ.